ಹಲೋ ವೀಕ್ಷಕರೇ, ನಮಸ್ಕಾರ. ಪಚ್ಚು ವರ್ಡ್ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ಇವತ್ತು ಕಾಳುಮೆಣಸಿಗೆ ಬೋರ್ಡೋ ಹೇಗೆ ಸಿಂಪಡಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಫುಲ್ ಡೀಟೇಲ್ಸ್ ಕೊಡ್ತೀನಿ. ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹೆಚ್ಚಿನವರು ಅಡಿಕೆಗೆ ಯಾವ ಪ್ರಮಾಣದಲ್ಲಿ ಬೋರ್ಡೋ ಮಿಕ್ಸಿಂಗ್ ಮಾಡ್ತಾರೋ ಅದನ್ನೇ ಕಾಳುಮೆಣಸಿಗೆ ಸಹ ಅದೇ ಪ್ರಮಾಣದಲ್ಲಿ ಬೋರ್ಡೋ ಮಿಕ್ಸಿಂಗ್ ಮಾಡ್ತಾರೆ. ಆದರೆ ಆ ಪ್ರಮಾಣದಲ್ಲಿ ಬೇಕಾಗಲ್ಲ. ಕರೆಕ್ಟಾಗಿ ನಾನು ಬೋರ್ಡೋ ದ್ರಾವಣ ಯಾವ ರೀತಿ ತಯಾರು ಮಾಡ್ಕೊತೀನಿ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಎಲ್ಲರಿಗೂ ಇದು ತುಂಬ ಹೆಲ್ಪ್ಫುಲ್ ಮಾಹಿತಿ ಅಂತ ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, ಎಲ್ಲರಿಗಿಂತ ಮೊದಲು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಸ್ನೇಹಿತರೆ. ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ, ವಿಡಿಯೋ ಫಸ್ಟಿಗೆ ನಿಮಗೆ ಬರುತ್ತೆ. ಸ್ನೇಹಿತರೆ, ನಿಮಗೆ ಅಡಿಕೆಗೆ ಯಾವ ಪ್ರಮಾಣದಲ್ಲಿ ಬೋರ್ಡ್ ಮಿಕ್ಸಿಂಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಕಂಪ್ಲೀಟ್ ಡೀಟೇಲ್ಸ್ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಗೊತ್ತಾಗಿಲ್ಲ ಅಂದರೆ ಆ ವಿಡಿಯೋ ನೋಡ್ಕೊಂಡು ಬನ್ನಿ. ಇವತ್ತು ನಾನು ತಿಳಿಸ್ತಾ ಇರೋದು ನಮ್ಮ ತೋಟದಲ್ಲಿ ಕಾಳುಮೆಣಸಿಗೆ ಯಾವ ರೀತಿ ನಾವು ಬೋರ್ಡ್ ಮಿಕ್ಸಿಂಗು ರೆಡಿ ಮಾಡ್ಕೊತೀವಿ ಅನ್ನೋದ್ರ ಬಗ್ಗೆ ಫುಲ್ ಡೀಟೇಲ್ಸ್ ತಿಳಿಸ್ಕೊಡ್ತಿದ್ದೀನಿ. ನಾನು ಮೊದಲಿಗೆ ಕಾಪರ್ ಸಲ್ಫೇಟ್ ನೆನೆಸ್ಕೊಳ್ಬೇಕು, ಅಂದರೆ ತುತ್ತ ನೆನೆಸ್ಕೊಳ್ಬೇಕಾಗತ್ತೆ. ನಾನು ಒಂದು ಡ್ರಮ್ಮಿಗೆ, ಅಂದರೆ 200 ಲೀಟ್ರ್ ಡ್ರಮ್ಮಿಗೆ 2 kg ಕಾಪರ್ ಸಲ್ಫೇಟ್ ಹಾಕೊಳ್ತಾ ಇದ್ದೀನಿ. ಇದು ಪೌಡ್ರ್ ತುತ್ತ ಆಗಿದ್ದರಿಂದ ಬೇಗ ಕರಗುತ್ತೆ. ನೀವೇನು ಜಾಸ್ತಿ ಹೊತ್ತು ಏನು ಕಾಯಬೇಕಂತ ಇಲ್ಲ. ನೀರಿಗೆ ಹಾಕಿ ಒಂದು 2 ರೌಂಡ್ ತಿರ್ಸಿದ್ರೆ ಕೂಡಲೇ ಕರಗಿಬಿಡುತ್ತೆ. ಹೆಚ್ಚಿನ ಮಲೆನಾಡು ರೈತರಿಗೆ ಈ ಬೋರ್ಡೋ ದ್ರಾವಣ ತಯಾರಿ ಮಾಡೋದ್ರ ಬಗ್ಗೆ ಗೊತ್ತಿರುತ್ತೆ. ನೀವು ಕಾಳುಮೆಣಸಿಗೆ ಸ್ಪ್ರೇ ಮಾಡಲಿಕ್ಕೆ ತುತ್ತ ಎಲ್ಲ ಜಾಸ್ತಿ ಹಾಕಬೇಡಿ. 2 kg ತುತ್ತ ಹಾಕ್ಕೊಳ್ಳಿ. ಸುಣ್ಣನ 2.25 ಅಥವಾ 2.5 kg ಹಾಕ್ಬೋದು. ಅದು ಬಿಟ್ಟರೆ ರಾಳ ಒಂದು 1 kg ಅಥವಾ ಅರ್ಧ ಲೀಟ್ರ್ ಸಾಕಾಗುತ್ತೆ. ರಾಳ ಯೂಸ್ ಮಾಡದೇ ಇರೋರು ಗಮ್ ಸಹ ಯೂಸ್ ಮಾಡ್ಕೊಳ್ಬೋದು. ನೋಡಿ, ಇದು ಸುಣ್ಣ ನಾನು ಕರೆಕ್ಟಾಗಿ ಒಂದು 2.25 kg ತೂಕ ಮಾಡಿ ತಂದಿದ್ದೀನಿ. ಈ ಸುಣ್ಣನ ಬೇಯಿಸುವಾಗ ತುಂಬ ನೀರು ಹಾಕ್ಕೊಳ್ಬೇಡಿ. ಸುಣ್ಣ ಎಷ್ಟಿದೆಯೋ ಅದಕ್ಕಿಂತ 1.5 ಪಟ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಕೆಲವೊಬ್ಬರು ಬಿಸಿ ನೀರು ಹಾಕಿ ಬೇಯಿಸ್ತಾರೆ. ಅಂದರೆ ಸುಣ್ಣ ಚೆನ್ನಾಗಿದ್ದರೆ ಬಿಸಿ ನೀರೇನು ಬೇಡ. ಸುಣ್ಣ ಸ್ವಲ್ಪ ಗಾಳಿ ಹೊಡೆದು ಏನಾರು ತಣ್ಣಗಾಗಿದ್ದರೆ ಸ್ವಲ್ಪ ಬಿಸಿ ನೀರು ಹಾಕ್ಕೊಂಡು ಕೆಲವರು ಬೇಯಿಸ್ತಾರೆ. ಮನೆ ಹತ್ತಿರ ಇದ್ದರೆ ಬಿಸಿನೀರೆಲ್ಲ ರೆಡಿ ಮಾಡ್ಕೊಳ್ಬೋದು. ತೋಟ ಒಂದು ಕಡೆ, ಮನೆ ಒಂದು ಕಡೆ ಎಲ್ಲ ಆದರೆ ಬಿಸಿನೀರೆಲ್ಲ ರೆಡಿ ಮಾಡ್ಕೊಳೋದು ಕಷ್ಟ. ಸುಣ್ಣ ಚೆನ್ನಾಗಿ ಬೆಂದಿದೆ. ಸುಣ್ಣ ಚೆನ್ನಾಗಿ ಬೆಂದ ಮೇಲೆ ನೀರು ಹಾಕಿ ಕರೆಸ್ಕೊಂಡು ನಾವು ಡ್ರಮ್ಮಿಗೆ ಹುಯ್ತಾ ಇದ್ದೀವಿ. ಸ್ಟಾರ್ಟಿಂಗಲ್ಲಿ ಸುಣ್ಣ ಸ್ವಲ್ಪ ಬಿಸಿ ಇರುತ್ತೆ. ಡ್ರಮ್ಮಿಗೆ ಸ್ವಲ್ಪ ಹುಷಾರಾಗಿ ಹುಯ್ಬೇಕು. ನೋಡಿ, ಸುಣ್ಣದ ನೀರು ಫುಲ್ ರೆಡಿಯಾಗಿದೆ. ಈಗ ತುತ್ತನು ಕ್ಲೀನಾಗಿ ಕರಗಿದೆ. ತುತ್ತನು ಹಾಕೊಳ್ತಾ ಇದ್ದೀನಿ. ಸುಣ್ಣದ ನೀರಿಗೆ ತುತ್ತ ಹಾಕುವಾಗ ಒಂದು ಕೋಲರ್ ಕ್ಲೀನಾಗಿ ತಿರ್ಸ್ಕೊಳ್ಬೇಕಾಗತ್ತೆ. 2 ಕ್ಲೀನಾಗಿ ಮಿಕ್ಸ್ ಆಗಬೇಕು. ನೋಡಿ, ನಾನು ಹಿಂದಿನ ಸಲ ಅಡಿಕೆಗೆ ಔಷಧಿ ರೆಡಿ ಮಾಡುವಾಗ ರಾಳ ಹಾಕೋದ್ರ ಬಗ್ಗೆ ತಿಳಿಸಿದ್ದೆ. ಇದು ರಾಳದ ಬದಲು ಹಾಕಲಿಕ್ಕೆ ಇದು ಸ್ಪ್ರೆಡ್ಡರ್ ವಿತ್ ಗಮ್. ಇದು ಸ್ವಲ್ಪ ಕ್ವಾಲಿಟಿನೂ ಚೆನ್ನಾಗಿರುತ್ತೆ ಮತ್ತು ಪರ್ಸೆಂಟೇಜು ಸ್ವಲ್ಪ ಕಡಿಮೆ ಹಾಕಿದರೆ ಸಾಕಾಗುತ್ತೆ. ಅದರಾಗಿ 1 ಲೀಟ್ರು, ಅರ್ಧ ಲೀಟ್ರು ಎಲ್ಲ ಹಾಕಬೇಕಂತ ಇಲ್ಲ. ಇದು ಒಂದು ಡ್ರಮ್ಮಿಗೆ 1/4 ಲೀಟ್ರು. ನೋಡಿ, ಇದು ಏನೇನು ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೀವು ಬೋರ್ಡೋ ಮಿಕ್ಸಿಂಗ್ ಐಟಮ್ಗಳನ್ನೆಲ್ಲ ಅಂಗಡಿಲಿ ತೊಗೊಳ್ತೀರಲ್ಲ, ಅವರೇ ಹೇಳ್ತಾರೆ ನಿಮಗೆ ಈ ಗಮ್ ಎಲ್ಲ ಎಷ್ಟು ಹಾಕಬೇಕು ಅನ್ನೋದ್ರ ಬಗ್ಗೆ. ಇದರಲ್ಲೇ ಒಂದು ಅಳತೆ ಮಾಡಲಿಕ್ಕೆ ಕ್ಯಾಪ್ ಕೊಟ್ಟಿದ್ದಾರೆ. ಅದಕ್ಕೆ ಕರೆಕ್ಟಾಗಿ 1/4 ಲೀಟ್ರ್ ಗಮ್ ಹಿಡಿಯುತ್ತೆ. ಅದರಲ್ಲಿ ಅಳತೆ ಮಾಡಿ ಹಾಕ್ಕೊಂಡು ಆಮೇಲೆ ನೀರಿಗೆ ಮಿಕ್ಸ್ ಮಾಡಿ ಕ್ಲೀನಾಗಿ ತಿರ್ಸ್ಕೊಂಡು ಮತ್ತೆ ನಾವು ಡ್ರಮ್ಮಿಗೆ ಹಾಕಬೇಕು. ನೋಡಿ, ಬಕೆಟಿಗೆ ಹಾಕ್ಕೊಂಡಿದ್ದೀವಿ. ಸ್ವಲ್ಪ ನೀರು ಹಾಕ್ಕೊಂಡು ಕ್ಲೀನಾಗಿ ತಿರ್ಸಿದ್ರೆ ಸಹಿ. ನೋಡಿ, ಗಮ್ ಹಾಕ್ತಾ ಇದ್ದೀನಿ. ಗಮ್ ಕ್ಲೀನಾಗಿ ಮಿಕ್ಸಿಂಗ್ ಆಗಬೇಕು. ಕ್ಲೀನಾಗಿ ತಿರ್ಸ್ಕೊಳ್ಬೇಕಾಗತ್ತೆ. ಅದಕ್ಕೋಸ್ಕರ ಅಡಿಕೆಗೂ ಇದೇ ರೀತಿ ಬೋರ್ಡು ರೆಡಿ ಮಾಡೋದು. ಆದರೆ ಪರ್ಸೆಂಟೇಜ್ ಸ್ವಲ್ಪ ಕಡಿಮೆ ಸಾಕು. ಕಾಳುಮೆಣಸಿಗೆ ಕ್ಲೀನಾಗಿ ಸ್ಕೈ ಬ್ಲೂ ಕಲರ್ ಬಂತು ಅಂದರೆ ಕರೆಕ್ಟಾಗಿದೆ ಅಂತ ಔಷಧಿ. ಈ ರೀತಿ ನೀವು ಔಷಧಿ ರೆಡಿ ಮಾಡಿದ್ದೆ ಆದಲ್ಲಿ ನೀವು ಯಾವುದೇ pH ಮೀಟ್ರಿಂದ ಪರೀಕ್ಷೆ ಮಾಡಿದ್ರೂ ಸಾಧಾರಣವಾಗಿ ಪರ್ಫೆಕ್ಟಾಗಿ ತೋರಿಸುತ್ತೆ. ಔಷಧಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಬನ್ನಿ ಈಗ ಸ್ಪ್ರೇ ಮಾಡುವಲ್ಲಿ ಹೋಗೋಣ. ಹೇಗೆ ಸ್ಪ್ರೇ ಮಾಡ್ತಿದ್ದಾರೆ ನೋಡೋಣ ಬನ್ನಿ. ನೋಡಿ, ಸ್ಪ್ರೇ ಮಾಡ್ತಾ ಇದ್ದಾರೆ. ಸ್ಪ್ರೇ ಮಾಡುವಾಗ ನಾವು ಕರೆಕ್ಟಾಗಿ ಅಡಿ ಭಾಗದ ಎಲೆಗಳಿಗೆ ಕರೆಕ್ಟಾಗಿ ಸ್ಪ್ರೇ ಆಗಬೇಕು. ಮತ್ತು ತೆನೆಗಳಿಗೆ ಎಲ್ಲದಕ್ಕೂ ಕ್ಲೀನಾಗಿ ಸ್ಪ್ರೇ ಮಾಡಿ. ನಾನೀಗ 2 ಕಡೆಯಿಂದನೂ ಸ್ಪ್ರೇ ಮಾಡ್ತಾ ಇದ್ದೀನಿ. ಆಪೋಸಿಟ್ 2 ಕಡೆಯಿಂದನೂ ಸ್ಪ್ರೇ ಮಾಡಿದರೆ ಕ್ಲೀನಾಗಿ ಕವರ್ ಆಗುತ್ತೆ.
ಪೆಪ್ಪರಿಗೆ ಫಸ್ಟ್ ರೌಂಡ್ ಸ್ಪ್ರೇ ಮಾಡಿ ಸುಮಾರು ಒಂದು ಕಾಲು ತಿಂಗಳಾಗಿತ್ತು. ಇದೀಗ ಸೆಕೆಂಡ್ ರೌಂಡ್ ಸ್ಪ್ರೇ ಮಾಡ್ತಾ ಇರೋದು. ಪೆಪ್ಪರಿಗೆ ಏನೇ ಆದರೂ ಒಂದು 2 ರೌಂಡ್ ಸ್ಪ್ರೇ ಮಾಡಿದರೆ ಸಾಕಾಗುತ್ತೆ. ನಿನ್ನೆ ಎಲ್ಲ ಸಿಕ್ಕಾಪಟ್ಟೆ ಮಳೆ ಬಂದಿತ್ತು. ಇವತ್ತು ಸದ್ಯ ಕಂಟಿನ್ಯೂ ಆಗಲಿಲ್ಲ. ಇವತ್ತು ಅಲ್ಲಿಗೆ ಸ್ಟಾಪ್ ಆಗಿದೆ. ಇವತ್ತು ಸ್ವಲ್ಪ ಬಿಸಿಲು ಬಂದಿದೆ. ಸ್ವಲ್ಪ ಬಿಸಿಲು ಅಷ್ಟೇ, ತುಂಬ ಏನು ಬಿಸಿಲಲ್ಲ. ಈಗ ಸಂಜೆ ನಂತರ ಸ್ವಲ್ಪ ಮಳೆ ಬರುವ ಸೂಚನೆ ಇದೆ, ನೋಡೋಣ. ಇನ್ನು ಮಲೆನಾಡಿಗೆ ಮಳೆನೇ ಬೇಡ ಈ ವರ್ಷಕ್ಕೆ, ಅಷ್ಟು ಮಳೆ ಬಂದುಬಿಟ್ಟಿದೆ. ಕಾಳ್ಮೆಣ್ಸ್ ಜೊತೆ ಕಾಫಿ ಇದ್ದರೆ ಕಾಫಿಗೂ ಹಾಗೆ ಸ್ಪ್ರೇ ಮಾಡ್ತಾ ಹೋಗ್ಬಿಡಿ. ಸ್ನೇಹಿತರೆ, ನಾಳೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಅಪ್ಡೇಟ್ ಕೊಡ್ತೀನಿ. ಬಾಯ್ ವೀಕ್ಷಕರೇ.